ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ಮತ್ತೊಂದು ಇಂಡಿಯಾ ಸೀರೀಸ್ನ ವಿಡಿಯೋದಲ್ಲಿ ನಾವು ಕೋಲಾರ ಜಿಲ್ಲೆಗೆ ಹೋಗೋಣಂತೆ. ಇನ್ನು ನೀವು ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ನ ಅಪ್ಡೇಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ಪಯಣ ಬಂಗಾರು ತಿರುಪತಿ ಕಡೆಗೆ. ಆಂಧ್ರ ಪ್ರದೇಶದ ತಿರುಮಲ ತಿರುಪತಿ ಎಲ್ಲರಿಗೂ ಚಿರಪರಿಚಿತನೇ. ಕೆಲವರಿಗೆ ಮಾಲೂರು ಹತ್ತಿರ ಇರುವಂಥ ಚಿಕ್ಕ ತಿರುಪತಿ ಸಹ ಪರಿಚಿತ. ಆದರೆ ಇದು ಇನ್ನೊಂದು ವೆಂಕಟೇಶ್ವರನ ದಿವ್ಯ ದೇಗುಲ. ಹುಲ್ಕೂರು ಅಥವಾ ಗುಟ್ಟಹಳ್ಳಿ ಕೋಲಾರ ಜಿಲ್ಲೆಯ KGF ತಾಲೂಕಿನಲ್ಲಿ ಇರೋ ಒಂದು ಪುಟ್ಟ ಹಳ್ಳಿ. ಈ ಹಳ್ಳಿ ಬಂಗಾರ ತಿರುಪತಿ ಅಂತಲೂ ಕರೆಸ್ಕೊಳ್ಳುತ್ತೆ. ಬೆಂಗಳೂರಿನಿಂದ 110 ಕಿಲೋಮೀಟರ್ ಮತ್ತು ಕೋಲಾರನಿಂದ 40 ಕಿಲೋಮೀಟರ್, ಮುಳಬಾಗಿಲಿನಿಂದ 28 ಕಿಲೋಮೀಟರ್ ಮತ್ತು KGFನಿಂದ 15 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಹಳ್ಳಿ ಬರಬೇಕು ಅಂದರೆ ಟ್ರೈನ್ ಅಥವಾ ಬಸ್ಸಿಂದ ಸುಲಭವಾಗಿ ಬರ್ಬೋದು. ಟ್ರೈನ್ನಲ್ಲಿ ಬರೋದಾದರೆ ಬಂಗಾರಪೇಟೆವರೆಗೂ ಬಂದು ಅಲ್ಲಿಂದ ಬಸ್ ತೊಗೊಂಡು ಬರ್ಬೋದು. KGF ಮುಳಬಾಗಿಲು ಬಸ್ ಮುಖಾಂತರ ಇಲ್ಲಿಗೆ ರೀಚ್ ಆಗ್ಬೋದು. ಕಾರ್ನಲ್ಲೂ ಸಹ ಸುಲಭವಾಗಿ 4 ಲೇನ್ಡ್ ಹೈವೇ ಮೂಲಕ ಇಲ್ಲಿಗೆ ಬರ್ಬೋದು. ಆಂಧ್ರದ ತಿರುಮಲ ದೇವಸ್ಥಾನದ ಮಾದರಿಯಲ್ಲೇ ಈ ದೇವಸ್ಥಾನ ಇರೋ ಕಾರಣ ಇದಕ್ಕೆ ಬಂಗಾರು ತಿರುಪತಿ ಅಂತಲೂ ಕರೆಯಲಾಗುತ್ತೆ. ಅಲ್ಲಿನ ಹಾಗೆಯೂ ಇಲ್ಲಿ ಸಹ ಗುಡ್ಡದ ಮೇಲೆ ದೇವರು ನೆಲೆಸಿರ್ತಾರೆ. ಒಂದು ಗುಡ್ಡದ ಮೇಲೆ ವೆಂಕಟೇಶ್ವರನ ದರ್ಶನ ಮಾಡೋಕ್ಕೆ ಸಿಕ್ಕರೆ ಪಕ್ಕದಲ್ಲೇ ಇನ್ನೊಂದು ಗುಡ್ಡದ ಮೇಲೆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡಿಬೋದು. ದೇವಸ್ಥಾನದ ಪ್ರವೇಶದಲ್ಲಿ ಪುಷ್ಕರಣಿಯನ್ನು ನೋಡೋಕೆ ಸಿಗತ್ತೆ. ಇದರ ನಂತರ ನಮಗೆ ಮುಖ್ಯ ಗುಡ್ಡದ ಮೇಲೆ ಹತ್ತೋಕ್ಕೆ ಮೆಟ್ಟಿಲನ್ನು ನಾವು ಕಾಣಬಹುದು. ಸುಮಾರು 120 ಮೆಟ್ಟಿಲು ಇರುವಂಥ ಈ ದಾರಿ ಉದ್ದಕ್ಕೂ ಹಲವಾರು ದೇವರ ದರ್ಶನವನ್ನು ನಾವು ಮಾಡ್ತಾ ಈ ಗುಡ್ಡವನ್ನು ಹತ್ಬೋದು. ನವಗ್ರಹ, ಗುಹೆಯಲ್ಲಿನ ಆಂಜನೇಯ, ಆಯಿಲ್ ಪೇಂಟ್ ಮಾಡಿದಂಥ ಪಂಚಮುಖಿ ಆಂಜನೇಯ ಸಹ ನಾವು ದರ್ಶನವನ್ನು ಪಡಿಬೋದು. ಮೆಟ್ಟಿಲು ಹತ್ತುವಾಗ ಮುಖ್ಯವಾದ ಅಟ್ರಾಕ್ಷನ್ ಅಂದರೆ ಹಾವನ್ನು ಹಿಡಿದಿರುವಂಥ ಗರುಡ. ಎಷ್ಟು ಸುಂದರವಾಗಿದೆ ಅಂದರೆ ನೋಡಿದ ತಕ್ಷಣ ನಮ್ಮ ಕಷ್ಟ ನಿವಾರಣೆ ಆದಂತೆ ಭಾಸವಾಗುತ್ತೆ. ಈ ಇಡೀ ದೇವಸ್ಥಾನ ಒಂದೇ ಒಂದು ಬಂಡೆಯ ಮೇಲೆ ಇದೆ ಅಂತ ಸ್ನೇಹಿತರೆ. ಭೃಗು ಮಹರ್ಷಿಯವರು ಇಲ್ಲಿ ತಪಸ್ಸನ್ನು ಮಾಡಿರ್ಬೋದು ಅಂತ ಇಲ್ಲಿನವರ ನಂಬಿಕೆ. ಶ್ರೀನಿವಾಸನ ದರ್ಶನ ಇಲ್ಲಿ ಬೇರೆ ದೇವಸ್ಥಾನದಂತೆ ನಮಗೆ ನೋಡೋದಕ್ಕೆ ಸಿಗಲ್ಲ. ಉಡುಪಿಯ ಶ್ರೀಕೃಷ್ಣನ ದರ್ಶನ ಹೇಗೆ ನಾವು ಕನಕನ ಕಿಂಡಿಯಲ್ಲಿ ಮಾಡ್ತೀವೋ ಅದೇ ರೀತಿ ಇಲ್ಲೂ ಇದೆ. ಅದನ್ನು ನವಗ್ರಹ ಕಿಂಡಿ ಅಂತ ಇಲ್ಲಿ ಕರೀತಾರೆ. ಅರ್ಚಕರು ಫೋಟೋ ತೆಗೆಯೋಕೆ ಬಿಡದ ಕಾರಣ ನಾನು ಇಲ್ಲಿ ಆ ಒಂದು ನವಗ್ರಹ ಕಿಂಡಿಯ ಒಂದು ಕ್ಲಿಪ್ಪಿಂಗನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಆದರೆ ವಿಡಿಯೋ ಕೊನೆಯಲ್ಲಿ ನಾನು ಕೆಲವೊಂದು ನನ್ನ ಹತ್ರ ಹಿಂದಿನ ಹಳೆಯ ಫೋಟೋಸ್ ಏನಿತ್ತು ಅದನ್ನು ನಾನು ಶೇರ್ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಬೆಟ್ಟನ ಹತ್ತುವ ಮತ್ತು ಇಳಿಯುವ ಮೆಟ್ಟಿಲುಗಳೇನಿದೆ ಎರಡು ಬೇರೆ ಇರೋದಲ್ಲದೆ ದೇವಸ್ಥಾನದ ಒಳಗೆ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಸಹ ಬೇರೆ ಇದೆ. ಬೆಟ್ಟದ ಮೇಲಿಂದ ಅಂತೂ ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಎದುರಿಗೆ ಕಾಣಿಸ್ತಾ ಇದೆಯಲ್ಲ ಆ ಮೆಟ್ಟಿಲುಗಳನ್ನ ಫಾಲೋ ಮಾಡಿದರೆ ನಮಗೆ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡಿಬೋದು. ಇದು ಒಂದು ಸಣ್ಣವಾದಂಥ ಒಂದು ಗುಡ್ಡದ ಮೇಲೆ ಇದೆ. ನಾವಲ್ಲಿ ಹೋಗೋ ಅಷ್ಟೊತ್ತಿಗೆ ಬಾಗಿಲು ಹಾಕಿದ ಕಾರಣ ಆ ವಿಡಿಯೋ ಸಹ ಮಿಸ್ ಆಯಿತು. ಟೆಂಪಲ್ನಲ್ಲಿ ಅನ್ನದಾನದ ವ್ಯವಸ್ಥೆ ಸಹ ಇದೆ. ಅದು ಸ್ಯಾಟರ್ಡೇ ಮತ್ತು ಸಂಡೇ 12 PM to 3 PM ಮಾತ್ರ ಇರುತ್ತೆ. ಆದರೆ ಬೇರೆ ದಿನಗಳಲ್ಲಿ ಟೆಂಪಲ್ ಮುಂದೆ ಇರುವಂಥ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಹಲವಾರು ತಿಂಡಿ ತಿನಿಸುಗಳು ಸಿಗುತ್ತೆ. ಶ್ರಾವಣ ಶನಿವಾರ ಮತ್ತು ವೀಕೆಂಡ್ಸಲ್ಲಿ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತಾ ಅಂತ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ, ಒಳ್ಳೆಯ ಜಾಗದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.